ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ಇದೇ ಶನಿವಾರ 25ನೇ ತಾರೀಕು ಏಕಾದಶಿ, ಷಟ್ತಿಲ ಏಕಾದಶಿ. ಷಟ್ತಿಲ ಅಂತ ಅಂದರೆ ಕಪ್ಪು ಎಳ್ಳು ಅಂತ ಹೇಳ್ತಾರೆ. ಭಗವಂತನ ಬೆವರಿನ ಹನಿಯಿಂದ ಸೃಷ್ಟಿಯಾಗಿದ್ದು ಕಪ್ಪು ಎಳ್ಳು ಅಂತಲೂ ಹೇಳ್ತಾರೆ. ಹಾಗಾಗಿ ಷಟ್ತಿಲ ಏಕಾದಶಿಗೆ ಕಪ್ಪು ಎಳ್ಳು ತುಂಬಾ ವಿಶೇಷ. ಏಕಾದಶಿ ದಿನ ಸ್ನಾನ ಮಾಡುವಾಗ ಸ್ವಲ್ಪ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸ್ಕೊಂಡು ನೀವು ಸ್ನಾನ ಮಾಡಿ. ಅವತ್ತಿನ ದಿನ ಸೋಪು ಶಾಂಪು ಏನು ಬಳಸಬೇಡಿ. ಹಾಗೆಯೇ ದೇವ್ರ ಮುಂದೆ ದೀಪ ಹಚ್ಚುವಾಗ 8 ದೀಪಗಳು ಎಳ್ಳೆಣ್ಣೆಯಿಂದನೇ ಹಚ್ಚಬೇಕು. ಎಳ್ಳೆಣ್ಣೆಯಿಂದ 8 ದೀಪಗಳನ್ನ ಹಚ್ಚಿ ರಂಗೋಲಿ ಬಿಡಿಸುವಾಗ ಒಂದು ಶ್ರೀಕಾರ, ಸೂರ್ಯ, ಚಂದ್ರ, 8 ಪದ್ಮಗಳು, 8 ಶಂಖ, 8 ಚಕ್ರಗಳನ್ನ ಬಿಡಿಸಿ ಯಥಾಶಕ್ತಿ ನೀವು ಉಪವಾಸ ಇದ್ದು ಭಗವಂತನ ಸೇವೆ ಮಾಡಿ. ಅವತ್ತಿನ ದಿನ ವಿಷ್ಣು ಅಷ್ಟೋತ್ತರ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರನ ಪಾರಾಯಣ ಮಾಡಿ. ಮತ್ತು ನೀವೇನಾದ್ರು ರಾಯರ ಮಠಕ್ಕೆ ಹೋದರೆ ನಿಮ್ಮ ಕೈಲಾದಷ್ಟು ಸ್ವಲ್ಪ ಕಪ್ಪು ಎಳ್ಳನ್ನು ಗುರುಗಳಿಗೆ ದಾನ ಮಾಡೋದ್ರಿಂದ ನಮ್ಮ ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು, ಒಂದು 100 ಗ್ರಾಮು, 1/4 kg ಅಷ್ಟು ಎಳ್ಳನ್ನು ನೀವು ದಾನ ಮಾಡಿ ಬನ್ನಿ. ಇನ್ನು ದ್ವಾದಶಿ ದಿನ ಅಂದರೆ ಭಾನುವಾರ ದ್ವಾದಶಿ ದಿನ ಹೂವಿನ ಅಲಂಕಾರ ಎಲ್ಲ ಮಾಡಿ ಭಗವಂತನಿಗೆ ಒಂದು ಸ್ವಲ್ಪ ಎಳ್ಳು ಮತ್ತು ಬೆಲ್ಲ, ಕಪ್ಪು ಎಳ್ಳು ಬೆಲ್ಲದಿಂದ ಮಾಡಿದಂಥ ಪದಾರ್ಥನ ನೀವು ದೇವರಿಗೆ ನೈವೇದ್ಯ ಮಾಡಿ. ಅರ್ಧ ಗಂಟೆ, ಸೂರ್ಯೋದಯ ಆಗಿ ಅರ್ಧ ಗಂಟೆಯಲ್ಲೇ ನೀವು ನೈವೇದ್ಯ ಮಾಡಿ ತುಳಸಿ ತೀರ್ಥನ ಸ್ವೀಕರಿಸಿ ಉಪವಾಸ ಬಿಡ್ತಾ ಇದ್ದೀನಪ್ಪ, ಏನೇ ತಪ್ಪು ಒಪ್ಪಿದ್ರು ಕ್ಷಮಿಸಿ, ನನ್ನ ಸೇವೆನ ಸ್ವೀಕರಿಸಿ ನಮಗೆಲ್ಲ ಒಳ್ಳೇದು ಮಾಡಿ ಅಂತ ಬೇಡ್ಕೊಳ್ಳಿ. ಎಲ್ಲರಿಗೂ